ಶಾಂತರೂಪಿಣಿ ನೆನೆಸಿ ದೇವಿಯೋ ಮಂತ್ರ ದೇವತೆ ಎನಿಸಿ ಧರೆಯಳು ಮಂತ್ರ ದೇವತೆ ಎನಿಸಿ ಧರೆಯಳು ಶಕ್ತಿಯನ್ನು ಮೆರೆಸುತ್ತ ಶಕ್ತಿಯನ್ನು ಮೆರೆಸುತ್ತ ನಾನಾ ರೀತಿಯಿಂದ ಕೈಲಾಸದ ಆದಿಶಕ್ತಿಯಾದಂಥ ನಾನು ಕರ್ಮಭೂಮಿಯ ಧರ್ಮದ ರಕ್ಷಣೆ ಮಾಡಬೇಕೆನ್ನುವಂತ ಉದ್ದೇಶದಿಂದ ಕೈಲಾಸದಿಂದ ಈ ಭೂಲೋಕಕ್ಕೆ ಇಳಿಯುವಂತ ಸಂದರ್ಭದಲ್ಲಿ ಮಂತ್ರದೇವತೆ ಎನ್ನುವಂತ ನಾಮಾಂಕಿತವನ್ನು ಪಡೆದುಕೊಂಡೆ. ಬರುವಂತ ಸಂದರ್ಭದಲ್ಲಿ ಕೈಯಲ್ಲಿ ಬೆತ್ತವನ್ನು ಹಿಡಿದುಕೊಂಡೆ. ಯಾಕೆ? ಯಾರೆಲ್ಲ ಅಧರ್ಮದ ಹಾದಿಯನ್ನು ಹಿಡಿದುಕೊಂಡು ಹೋಗುತ್ತಾ ಇದ್ದಾರೆ ಅಂತವರಿಗೆ ಶಿಕ್ಷೆಯನ್ನು ಕೊಟ್ಟವಳು ನಾನಾಗಿದ್ದೇನೆ. ಅಷ್ಟು ಮಾತ್ರವಲ್ಲ, ಯಾರು ನನ್ನನ್ನು ತಪ್ಪಾಯಿತು ತಾಯೇ, ಇನ್ನು ಮುಂದಕ್ಕೆ ನಾವು ಧರ್ಮದ ಹಾದಿಯಲ್ಲಿ ಸಾಗುತ್ತೇವೆ ಎನ್ನುವುದಕ್ಕಾಗಿ ಅದಕ್ಕೋಸ್ಕರವಾಗಿ ಕೈಯಲ್ಲಿ ಚಾಲನೆ ಹಿಡಿದುಕೊಂಡವಳು ನಾನಾಗಿದ್ದೇನೆ. ಇನ್ನು ಮುಂದೆ ತಪ್ಪು ಹಾದಿ ಇಡಬಾರದು, ಧರ್ಮದ ಹಾದಿಯಲ್ಲಿ ನಡೆಯಬೇಕೆನ್ನುವುದಕ್ಕಾಗಿ ಕಂಠಾಮಣಿಯ ಮೂಲಕ ಎಚ್ಚರಿಕೆಯನ್ನು ಆದವನು ಕೊಟ್ಟವಳು ನಾನಾಗಿದ್ದೇನೆ. ಹಾಗಂತೇಳಿ ಭೂಲೋಕಕ್ಕೆ ಬರುವಂತ ಸಂದರ್ಭದಲ್ಲಿ ನನ್ನದೇ ಆದ ಮಂತ್ರ ಪಠನೆ ಮಾಡುತ್ತಿದ್ದಂತ ಕುಂಟಾಳ ಕ್ಷೇತ್ರದ ಕುಂಟಾಲ ಜಂತ್ರಿ ಆತನ ಮಂತ್ರಕ್ಕೆ ಉಳಿದಂತ ನಾನು ಆತನ ಆರಾಧನೆ ಮಾಡುವಂತಹ ಸ್ಥಳದಲ್ಲಿ ದೇವರ ಬಲಬದಿಯಲ್ಲಿ ಒಂದು ಸ್ಥಾನವನ್ನು ಪಡೆದುಕೊಂಡೆ. ಮಂತ್ರದೇವತೆ ಎನ್ನುವಂತ ಹೆಸರನ್ನು ಪಡೆದುಕೊಂಡು ನನ್ನನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸಿಕೊಂಡು ಬರುವಂತ ಸಂದರ್ಭದಲ್ಲಿ ಅಲ್ಲಿಗೆ ಬಂದನಲ್ಲ ಕಾಂತವೈದ್ಯ ಪರಿಪರಿಯಾಗಿ ಬೇಡಿಕೊಂಡ ಆತನ ಭಕ್ತಿಗೆ ಉಳಿದಂತ ನಾನು ಆತನ ಮುಖೇನವಾಗಿ ಪರಶುರಾಮ ಸೃಷ್ಟಿ ಮಾಡಿದ ತುಳುನಾಡನ್ನು ಪ್ರವೇಶಿಸಿದವಳು ನಾನಾಗಿದ್ದೇನೆ. ಬಂದಂತ ಹೊತ್ತಲ್ಲಿ ಆ ಧರ್ಮದಿಂದ ಬೆಳೆಯುತ್ತಾ ಇದ್ದಂಥ ಗಟ್ಟೆ ಮಾರಿನ ರಸ ಚಂದ್ರಾಯ ಬಳ್ಳಾಯ ಆತನಿಗೆ ಬೇಕಾದಂತ ಶಿಕ್ಷೆಯನ್ನು ಕೊಟ್ಟವಳು ಮಾತ್ರವಲ್ಲ, ನನ್ನ ಭಕ್ತನಾದಂತ ಕಾಂತವೈದ್ಯನಿಗೆ ಒಂದು ರೀತಿಯಾದಂತ ಧರ್ಮದ ಪಾಠವನ್ನು ಕೇಳಬೇಕೆನ್ನುವ ಉದ್ದೇಶದಿಂದಾಗಿ ನನ್ನದೇ ಆದಂತ ಒಲಿವಿಕೆ ಮಾತನ್ನು ಅವನಿಗೆ ಹೇಳಿಕೊಟ್ಟೆ. ಕಾಂತವೈದ್ಯ, ಮುಂದಕ್ಕೆ ನೀನು ಒಳ್ಳೆ ರೀತಿ ನಡೆದುಕೊಳ್ಳಬೇಕು ಎನ್ನುವುದಾಗಿ ಆ ಹೊತ್ತಲ್ಲಿ ಚಂದ್ರ ಬಳ್ಳಾಯನ ಮುಖೇನವಾಗಿ ಆತನಿಗೆ ಉತ್ತರ ಉಂಬಳೆಯನ್ನು ಕೊಟ್ಟವಳು ನಾನಾಗಿದ್ದೇನೆ. ಹಾಗಂತೇಳಿ ಯೋಚಿಸುತ್ತಿರುವಾಗ ಏನಾಶ್ಚರ್ಯ ಕಾಣುತ್ತಾ ಇದ್ದೇನೆ. ಕಾಂತವೈದ್ಯ ಒಳ್ಳೆ ಹಾದಿಯಿಂದ ಧರ್ಮದ ಹಾದಿಯಲ್ಲಿ ಸಾಗುತ್ತಾ ಇದ್ದಾನೆ. ಯೋಚನೆ ಮಾಡಿದರೆ ಹಾದಿ ತಪ್ಪಿದ್ದಾನೆ, ಅನೀತಿಯ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ, ಅನ್ಯಾಯದ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ. ಪ್ರತಿನಿತ್ಯ ನನ್ನದಾದ ಪೂಜೆ ಪುರಸ್ಕಾರ ಮಾಡುವಂತ ಕಾಂತವೈದ್ಯನ ಅಂತರಂಗದಲ್ಲಿ ಮದ ಎನ್ನುವುದು ಅಡಗಿದೆ. ಅಷ್ಟು ಮಾತ್ರವಲ್ಲ, ಅದೆಷ್ಟು ಅಧರ್ಮದ ಮಾತನಾಡುತ್ತಾ ಇದ್ದಾನೆ. ಏನೋ ಹೊರಟದು ಇಲ್ಲಿಗೆ ಫಲ್ಗುಣಿ ನದಿ ಅರ್ಥಾತ್ ಇರುವೆಯಲ್ಲಿ ಕೊಲ್ಲಾಯಿಕುಂಡಿಗೆ ಹೋಗುತ್ತಾ ಇದ್ದಾನೆ. ಕಾರಣ ಏನು? ಸ್ನಾನ ಮಾಡುವುದಕ್ಕಾಗಿದ್ದಾನೆ. ಅವನ ಸ್ನಾನವನ್ನು ಮಾಡಬೇಕಾದರೆ, ಆತನಿಗೆ ಸರಿಯಾದ ಶಿಕ್ಷೆ ಕೊಡಬೇಕಾದರೆ ಯೋಚನೆ ಮಾಡುವುದಲ್ಲ, ಆತನನ್ನು ಆ ಫಲ್ಗುಣಿ ನದಿಯಲ್ಲಿ 3 ದಿವಸ ಮುಗಿಸಿಬಿಟ್ಟನಂತೆ. ಸರಿದು ಬರುವ
ಕ್ಷಮಿಸಿನುತ ನೀಡುತ್ತಿದ್ದನು ಮನ್ನಿಸಿನ ಪರಾಧವ ಶ್ರೀದೇವಿಯೇ ಮನ್ನಿಸಿನ ಪರಾಧವ ಮನ್ನಿಸಿನ ಪರಾಧವ ಶ್ರೀದೇವಿಯೇ ಮನ್ನಿಸಿನ ಪರಾಧವ ನಿನ್ನೊಳಿಲ್ಲವಾದ ಇನ್ನೋಳಿದಗೆ ಭೇದ ನಿನ್ನೊಳಿಲ್ಲವಾದ ಇನ್ನೋಳಿದಗೆ ಭೇದ ಮುನ್ನ ನಂಬಿದೆ ಪಾದ ಇನ್ನು ಮಗುವ ಮೋದ ಮನ್ನಿಸೆನ್ನ ಪರಾಧವ ಶ್ರೀದೇವಿಯೇ ಮನ್ನಿಸೆನ್ನ ಪರಾಧವ ಮಂತ್ರದೇವತೆಯೇ ಮಂತ್ರಮೂರ್ತಿಯೇ ಜಯ 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 ನೀನು ಶಾಂತರೂಪಿಣಿಯಾಗಬೇಕು ತಾಯಿ. ಇದೋ ನೋಡು, ಈ ಶಾಂತಗೊಳ್ಳುವವರಿಂದ ಅಪರಾಧಗಳಾಯಿತು. ಅಪರಾಧವನ್ನು ಬಂಧಿಸಬೇಕು ತಾಯಿ. ಫಲ್ಗುಣಿಯ ನದಿಯಲ್ಲಿ ನಾನು ಮುಳುಗಿದಾಗ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಯಿತು ಎಂದು ಭಾವಿಸ್ತೇನೆ ತಾಯಿ. ನನ್ನನ್ನು ಬದುಕಿದ್ದೀನಿ, ನನ್ನ ದುರಹಂಕಾರವನ್ನು ಕಳೆದಿದೆ ತಾಯಿ. ನೀನು ಸರ್ವಮಂಗಲೆಯಮ್ಮ, ಲೋಕದ ಸರ್ವರನ್ನು ರಕ್ಷಿಸುವಂತಹ ಶಕ್ತಿ ಉಳ್ಳವರು ತಾಯಿ. ಆದ ಕಾರಣ ನಾನು ಮಾಡಿದಂತ ಈ ಚಿಕ್ಕ ಅಪರಾಧವನ್ನು ಮನ್ನಿಸಬೇಕು. ಮರುಗುವ ಬೈತನ ಕಂಡು ಕನಿಕರಿಸುತ್ತ ದೇವತೆಯನ್ನು ವೈದ್ಯನ ಕಂಡು ಕನಿಕರಿಸುತ್ತ ದೇವತೆಯಂದು ಮರುಗದಿ ರೈತವ ನಾಮವ ಮೆರೆಸುವೆ ಮರುಗದಿ ರೈತವ ನಾಮವ ಮೆರೆಸುವೆ ದರೆಯೊಳಯ ವಿಧ ವಿಧ ಕೃತ್ಯವ ಮರುಗುವ ಬೈತನ ಕಂಡು ಕನಿಕರಿಸುತ್ತ ದೇವತೆಯಂದು ಅನ್ಯದ ಕಾರ್ಯವನ್ನು ಎಸಗುತ್ತಾ ಇದೆಯಾ? ಅಧರ್ಮದ ಹಾದಿಯಲ್ಲಿ ಹೋಗುತ್ತಾ ಇದೆಯಾ? ನೀತಿ ಆಚಾರವನ್ನು ಬಿಟ್ಟು ಅನೀತಿ ಅನಾಚಾರವನ್ನು ಮಾಡುತ್ತಾ ಇದೆಯಾ? ಕಾಂತವೈದ್ಯ, ಬೆಳಗಿನ ಜಾವದಲ್ಲಿ ಆಕಾಶಕ್ಕೆ ಏನೇ ಆಗುವಂತ ಯೋಚನೆಯನ್ನು ಮಾಡಿಬಿಟ್ಟು ಏನೋ? ಕಾಂತವೈದ್ಯ, ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ. ನೊಂದೊಮ್ಮೆಗೆ ನಿನಗೆ ಕಷ್ಟ ಕಾಲ ಒದಗಿ ಬಂತು. ಕಷ್ಟ ಕಾಲ ಒದಗಿ ಬಂದಾಗ ಹೋದಂತ ಕ್ಷೇತ್ರ ಯಾವುದು? ಕುಂಟಾಳ ಕ್ಷೇತ್ರಕ್ಕೆ ಹೋಗಿ ಕುಂಟಾಳ ಜಂತ್ರೆಯಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿದ ಕೇಳಿದ ಮಾತಾದರೆ ಏನು? ಅಮ್ಮ ಮಂತ್ರ ದೇವತೆಯನ್ನು ದಯಪಾಲಿಸಬೇಕು ಅಂತ ಕೇಳಿದೆಮ್ಮ. ನನ್ನನ್ನು ಬೇಕೆಂದು ಕೇಳಿದೆ. ಹೌದು. ಕೊಟ್ಟರೇನೋ? ಕೊಟ್ಟರೇನೋ? ಕೊಡೋ ಮುಂಚಿತವಾಗಿ ಅವ್ರನ್ನ ಆಲೋಚನೆ ಮಾಡಿದರು. ನಿನಗೊಂದು ಪರೀಕ್ಷೆಯನ್ನು ತಂದೊಡ್ಡಿದ್ದರು. ಏನು ಪರೀಕ್ಷೆ? 64 ರಾಜ್ಯಗಳನ್ನು ಸುತ್ತಬೇಕು ಅಂತ ಹೇಳಿ. 64 ರಾಜ್ಯವನ್ನು ಸುತ್ತಬೇಕು, 64 ಭಾಷಣ ಕಲಿಯಬೇಕೆನ್ನುವುದು. 64 ರಾಜ್ಯವನ್ನು ಸುತ್ತಿದೆಯಾ ಮಗ? ಸುತ್ತಿದೆಮ್ಮ. 64 ಭಾಷಣ ಕಲ್ತಿದ್ದೀಯಾ? ಭಾಷೆಯನ್ನು ಕಲಿತಮ್ಮ. ಏನು ನನ್ನಿಂದಲ್ಲ, ನಿಮ್ಮ ಕರುಣೆ. ಏನು ಅಕ್ಷರವನ್ನು ಕಲಿತ ಇಲ್ಲದವನಿ, ಅನಕ್ಷರಸ್ಥನಾದಂತ ನೀನು. ಖಂಡಿತ 64 ರಾಜ್ಯವನ್ನು ಸುತ್ತಿ 64 ಭಾಷಣ ಕಲಿಯಕ್ಕೆ ಸಾಧ್ಯವೇ? ಖಂಡಿತವಾಗಿಲ್ಲ ತಾನೆ. ನನ್ನದಾದ ಅನುಗ್ರಹದಿಂದ ಕಲಿತವ ನೀನಾಗಿದ್ಯಾ. ಆ ಹೊತ್ತಲ್ಲಿ ಅವರು ನಿನಗೆ ಕೈ ನೀಡಿಕೊಳ್ಳುವ ಸಂದರ್ಭದಲ್ಲಿ ಎಂತ ಮಾತನ್ನು ಹೇಳಿದರು? ಭಾರವನ್ನು ತಡೆದುಕೊಳ್ಳುವುದಕ್ಕಾಗಲಿಲ್ಲ.
ಆಗ ನಿನ್ನನ್ನು ಪ್ರಾರ್ಥಿಸಿದ ಕ್ಷಣದಲ್ಲಿ ಹೂವಿಲಿನ ಎದಲಿನಂತೆ ಹಗುರವಾಗಿ ನನ್ನಲ್ಲಿ ಗೋಚರಿಸಿದ ತಾಯಿ. ಹಗುರವಾಗಿ ಬಿಟ್ಟೆ ತಾನೆ, ಹಾ ನಿನ್ನ ಕೈಯಲ್ಲಿ ಬಂದು ಬಿಟ್ಟೆ ತಾನೆ. ಹಾ ಆ ಹುತ್ತಲವರು ಹೇಳಿದ ಮಾತಂದೇನು? ಹಾ ನಿನ್ನ ಊರಿಗೆ ಕೊಂಡೋಗಿ ಹಾ. ನಂಬುವಂತ ಸಂದರ್ಭದಲ್ಲಿ ಹಾ. ಅನಾಚರಣೆ ಮಾಡಬೇಡ, ಹಾ. ಅನೀತಿ ಹಾದಿಯಲ್ಲಿ ಹೋಗಬೇಡ, ಹಾ. ಧರ್ಮದ ಹಾದಿಯಲ್ಲಿ ಹೋಗು, ಹಾ. ಒಳ್ಳೆ ರೀತಿಯಲ್ಲಿ ನಂಬಿಕೊಂಡು ಬಾ ಅಂತ ಹೇಳಿದ್ದಿ. ಹೌದು, ನಂಬಿಕೊಂಡು ಬಂದಿಯೇನೋ? ನಂಬಿಕೊಂಡು ಬಂದ ತಾಯಿ. ಹೌದಾ? ಈ ರೀತಿ ಬೆಳೆದು ಎತ್ತರಕ್ಕೆ ಹೋಗಿ ಅಲ್ಲಿ ಅಪರಾಧವೂ ಅಲ್ಲ, ಹಾ ಧರ್ಮದ ಹಾದಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಹಾ ಸಕಲ ಅಷ್ಟೈಶ್ವರ್ಯ ಭಾಗ್ಯ ಬಂತು, ಹಾ ಸಿರಿತನ ಬಂತು. ಹೌದಪ್ಪ. ಹೌದಪ್ಪ. ಈ ಹೊತ್ತಲ್ಲಿ ಹಾ. ಮಂತ್ರದೇವತೆಗೆ ಮೊದಲನೆಯಲ್ಲ ಅಂತ ಮಾತನಾಡಿ ತಾಯಿ ಇದೆಯಾ? ದೇವಿಗೆ ಬ್ರಹ್ಮಾಸ್ತ್ರ ತಾಯಿ. ಕುಪಿತಗೊಂಡಂತ ನಾನು ಹಾ. ನಿನಗೆ ಸರಿಯಾದ ಶಿಕ್ಷಣ ಕೊಡಬೇಕೆನ್ನುವುದಾಗಿ ಹಾ. ಇದು ಹಾ. ಪಲ್ಪುನಿ ನದಿ ತೀರಕ್ಕೆ ಬಂದು ಹಾ. ನನ್ನದಾದಂತ ಎಡಗಾಲಿಂದ ನಿನ್ನನ್ನು ಮೇಲೆಗೆ ಮುಳುಗಿಸಿ ಹಾ ಮೇಲೆ ತೆಗೆದವಳು ನಾನಾಗಿದ್ದೇನೆ. ಹಾ ಹಾಗಂತೇಳಿ ಹಾ. ಸ್ವಲ್ಪ ಆಲೋಚನೆ ಮಾಡಬೇಕು. ಹಾ 3 ದಿವಸ ನೀರಲ್ಲಿ ಇದ್ದವನೇನು ಹಾ. ಬದುಕಲು ಸಾಧ್ಯವೇ? ಖಂಡಿತ ಸಾಧ್ಯ. ಖಂಡಿತವಾಗಿಲ್ಲ ತಾನೆ. ಹಾ ಬದುಕಲು ಸಾಧ್ಯ ಯಾಕೆ? ಹಾ. ನಿನಗೆ ಪುನರ್ಜನ್ಮವನ್ನು ಒದಗಿಸಿಕೊಟ್ಟವಳು ನಾನಾಗಿದ್ದೇನೆ. ಹಾ. ಹಾಗಂತೇಳಿ ಹಾ. ಆ ಲೋಕಕ್ಕೆ ಹೋಗಿ ಪುನರಪಿ ಲೋಕವನ್ನು ಹಿಂತಿರುಗಿಸಿ ಬಂದವ ನಾನು. ಹಾ ಹಾಗಂತೇಳಿ ಹಾ. ಕಾಂತವೈದ್ಯ ಅಮ್ಮ. ಕಮ್ಮನಿ ಸುರಿಸುತ್ತಾ ಇದೆಯಾ, ಹೌದು. ಪಶ್ಚಾತ್ತಾಪ ಪಡುತ್ತಾ ಇದೆಯಾ? ಖಂಡಿತ ಅಪರಾಧವನ್ನು ಮನ್ನಿಸಬೇಕು ತಾಯಿ, ಮನ್ನಿಸಬೇಕು. ಕಾಂತವೈದ್ಯ, ಹಾ ನಿನಗೆ ಕೊಟ್ಟಂತ ಶಿಕ್ಷೆ ಹಾ ಲೋಕಕ್ಕೆ ಶಿಕ್ಷೆ ಆಗ್ಬೇಕು. ಯಾಕೆ? ಹಾ. ಇನ್ನು ಮುಂದೆ ಹಾ. ಯಾರಾದ ಅಧರ್ಮ, ಅನ್ಯಾಯ, ಅನೀತಿ, ಅನಾಚಾರ ನಡೀತಾ ಇದ್ದಾರೆ ಹಾ. ಅಂತವರಿಗೆ ಹಾ. ನಂಬಿಕೊಂಡು ಬಂದಂತ ಮಂತ್ರದೇವತೆ ಕೊಡುವಂತ ಶಿಕ್ಷೆ ಇದಾಗಿದೆ. ಹಾ. ಇದು ಲೋಕಮುಖಕ್ಕೆ ಪಾಠ ಆಗಬೇಕು. ಹಾ. ಹಾಗಂತೇಳಿ ಹಾ. ನನ್ನನ್ನು ನಂಬಿಕೊಂಡು ಬಂದವನೇನಂತಾಗಿದ್ದಿ. ಹಾ. ಮುಂದೆ ಲೋಕಮುಖಕ್ಕೆ ಹಾ. ಕಾಂತಬಿಲ್ಲವ ಎನ್ನುವ ಇದ್ದ, ಹಾ. ಮಂತ್ರದೇವತೆ ನಂಬಿಕೊಂಡು ಬಂದ. ಹಾ. ಹಾಗಂತೇಳಿ ಅವನ ಹೆಸರು ಶಾಶ್ವತವಾಗಿ ಉಳಿಯಲಾಗಿಲ್ಲ ಅನ್ನುವಂತ ಮಾತು ಬರಬಾರದು ತಾನೆ. ಹಾ. ಹಾಗಾಗಿ ಕೇಳುತ್ತಾ ಇದ್ದೇನೆ, ಹಾ. ನಿನ್ನ ಕಡೆ ಆಸೆ ಏನಿದ್ರೆ ಕೇಳಿಕೊಂಡು. ಅಮ್ಮ, ಸೂರ್ಯಚಂದ್ರರಿರುವ ತನಕ ನಿನ್ನ ಜೊತೆಯಲ್ಲಿ ನನ್ನ ಹೆಸರು ಬೇಕೆಂಬಂತ ಅಪೇಕ್ಷೆ ತಾಯಿ ನನ್ನದು. ಕಾಂತಬಿಲ್ಲವ ಹಾ. ಒಳ್ಳೆಯ ಮಾತನ್ನು ಆಡಿದ್ದು. ಹಾ ಆ ಕಾಲ ಸೂರ್ಯ ಚಂದ್ರ ಇರೋ ತನಕ ಹಾ. ನನ್ನ ಹೆಸರು, ನನಗೆ ನಿನ್ನ ಹೆಸರು ಹಾ. ಅಜರಾಮರವಾಗಿ ಉಳಿಯಬೇಕೆನ್ನುವ ಖಂಡಿತ ಮಾತನ್ನು ತಾಯಿ. ಖಂಡಿತವಾಗಿ ಕಳಿಸಿಕೊಡುತ್ತೇನೆ. ಹಾ. ಹಾಗಂತೇಳಿ ಹಾ. ಒಂದು ಭಿನ್ನ ನಿನ್ನ ತಾಯಿಯಾದಂತ ಹಾ. ಗಂಗು ಬಿಲ್ಲವತಿಯನ್ನು ಮನದಲ್ಲಿ ಸ್ಮರಣೆ ಮಾಡಿಕೊ. ಆಯ್ತಮ್ಮ, ಭೂಮಿ ತಾಯಿಗೆ ನಮನವನ್ನು ಸಲ್ಲಿಸು. ನಮಸ್ಕರಿಸಿದ್ದೇನಮ್ಮ. ಆಕಾಶವನ್ನು ನೋಡು, ಮುಕ್ಕೋಟಿ ದೇವತೆಗಳನ್ನು ಹಾ. ಮನಸಾರೆ ಸ್ಮರಣೆ ಮಾಡಿಕೊ. ಹಾ. ಇದು ಕಾಯದಲ್ಲಿದ್ದಂತ ನಿನ್ನನ್ನು ಮಾಯರು ಮಾಯರೂಪದಲ್ಲಿದ್ದಂತ ಕಾಂತಬಿಲ್ಲವನನ್ನು ಮಾಯರೂಪಕ್ಕೆ ಸೇರಿಸಿ ಆಯಿತು. ಹಾಗಂತ ನಾನು ಹೇಗೆ ನಿಲ್ಲುವುದೇ ಎಂದು ಯೋಚಿಸುತ್ತಿರುವಾಗ ಮುಂದಕ್ಕೆ ಹೋಗುವುದೆಲ್ಲಿಗೆ? ಬಳಿಕವಾದಿನ ದೇವಿಯು, ಆ ದೇವಿಯು ಮನದಿ ಯೋಚಿಸಿ ಇರುವೈಲು ಇರನ್ಮಾಡಿ ಕೊಳಲಿ ಮಳಲಿಗಳ ಇರುವೈಲು ಇರಲಾಡಿ ಪುಳಲಿ ಮಳಲಿಗಳ ಮತ್ತೆ ಹೊರಗೊಂಡನು ಅರಸುತ್ತ 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 ಮತ್ತೆ ಅವರ ಗೋಳಿಗೆ ದೃಷ್ಟಿ ಹಾಯಿಸಿ ಇಂಥ ನೀರಾಗಬಾರದು, ಹರಿವ ನೀರಾಗಬೇಕೆಂದು ಸಂಕಲ್ಪವನ್ನು ಪಡೆದುಕೊಂಡು ಮುಂದಕ್ಕೆ ಎಲ್ಲಿಗೆ ಹೋಗುವುದೆಂದು ಯೋಚನೆ ಮಾಡುತ್ತಿರುವಾಗ ನನ್ನ ಕಣ್ಣ ಮುಂದೆ ಸಿಕ್ಕಿದಂತ ಕ್ಷೇತ್ರ ಇರುವೈಲು ಕ್ಷೇತ್ರ. ಇರುವೈಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನನ್ನು ಸ್ತುತಿಗೈದೆ. ತಾಯಿ ಹೇಳಿದಂತ ಮಾತು, ತಾಯೇ ಭೂಲೋಕದಲ್ಲಿ ನಾವಿರಲು ಸಾಧ್ಯವಿಲ್ಲ, ಧರ್ಮದ ಕಾರ್ಯವನ್ನಾಗಬೇಕೆಂಬ ಉದ್ದೇಶದಿಂದಾಗಿ ದೇವ ಸಂಕಲ್ಪದಿಂದ ಭೂಲೋಕಕ್ಕೆ ಇಳಿದು ಬಂದಂತ ನೀನು ಭೂಲೋಕದಲ್ಲಿ ಧರ್ಮದ ಕಾರ್ಯ ಆಗಬೇಕು, ನಿನ್ನ ಶಕ್ತಿ ನಿನ್ನ ಸಾಮರ್ಥ್ಯವನ್ನು ನೀನು ತೋರಿಸಿಕೊಡಬೇಕೆನ್ನುವಂತ ಅಭೇದ ವಾಕ್ಯವನ್ನು ಕೊಟ್ಟವರು ಇರುವೈಲು ದುರ್ಗಾ ಪರಮೇಶ್ವರಿ ತಾಯಿ. ಹಾಗೆಂತೇಳಿ ಇರುವೈಲು ಕ್ಷೇತ್ರ ಬಿಟ್ಟೆ. ಹೀಗೆ ಮುಂದೆ 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 ಹೋಗಿ ಹೋಗಿ ಅದೆಷ್ಟೋ ಕ್ಷೇತ್ರವನ್ನು ಸಂದರ್ಶಿಸಿದೆ. ನನ್ನದಾದ ಶಕ್ತಿ ಸಾಮರ್ಥ್ಯವನ್ನು ಸೇರಿಸಿ ತೋರಿಸುತ್ತಾ ಮುಂದೆ ಬಂದು ನಿಂತ ಸ್ಥಳ ಯಾವುದಿದು? ಪೊಳಲಿ ಕ್ಷೇತ್ರ. ಪೊಳಲಿ ಕ್ಷೇತ್ರವನ್ನು ಬಂದೆ. ತಾಯಿಯಾದಂತ ಭದ್ರಕಾಳಿ ತಾಯಿಯಾದ ರಾಜರಾಜೇಶ್ವರಮ್ಮ ಹೇಳಿದಂತ ಮಾತು, ಮಗಳೇ ನೀನು ಭದ್ರಕಾಳಿಯ ರೂಪ ನೀನಾಗಿದ್ದೀಯ,
ಆ ಸಂದರ್ಭದಲ್ಲಿ ನಿನ್ನನ್ನು ಯಾರು ನಂಬಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥ ಈಡೇರಿಸಿಕೊಂಡು ಬಾ. ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಮೂರ್ತಿಯಾಗು, ಕಂಕಣ ಭಾಗ್ಯ ಇಲ್ಲದವರಿಗೆ ಸ್ವಯಂ ಪಾರ್ವತಿಯಾಗು ಎನ್ನುವಂತ ಮನದಾಸೆಯನ್ನು ಹೇಳಿಕೊಟ್ಟ ನನ್ನ ತಾಯಿಯಾದಂತ ರಾಜರಾಜೇಶ್ವರಿ. ಹಾಗಂತೇಳಿ ಮುಂದೆ 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 ಹೋಗುವಂತ ಸಂದರ್ಭದಲ್ಲಿ ಇನ್ನು ಎಲ್ಲಿ ನೆಲೆಯಾಗುವುದೆನ್ನುವಾಗ ಆಹಾ ಆಹಾ ನನಗೆ ಕಾಣುವಂತ ಕ್ಷೇತ್ರ ಯಾವುದು? ಬೇರೆ ಕ್ಷೇತ್ರ ಅಲ್ಲ ಅದು, ಅದುವೇ ವರಕೋಡಿ ಬೀಡು. ಅದನ್ನು ನೋಡಿದಂತಾದ್ರೆ ಅಲ್ಲಿ ಕರ್ತನ ಬಗ್ಗೆ ಯೋಚನೆ ಮಾಡಿದಂತಾದರೆ ವರದರಾಜ ಆಳ್ವಿಕೆ ಮಾಡುತ್ತಾ ಬರುತ್ತಾ ಇದ್ದಾನೆ. ಆತನ ಮನದಲ್ಲಿ ಒಂದು ರೀತಿ ನಂಬಿಕೆ, ದೇವರು ಎನ್ನುವುದು ಸತ್ಯ, ದೈವ ಎನ್ನುವುದು ಮಿಥ್ಯ. ಹಾಗಂತೇಳಿ ದೇವರು ದೈವದ ಬಗ್ಗೆ ವ್ಯತ್ಯಾಸನು ಕಾಣುತ್ತಾ ಇದ್ದೇನೆ. ಹಾಗಂತೇಳಿ ದೈವದ ನಂಬಿಕೆಯನ್ನು ಅವನಿಂದ ಆಗಬೇಕಾಗಿದೆ. ಅದಕ್ಕಾಗಿ ನನ್ನದಾದಂತ ವಕ್ರದೃಷ್ಟಿ ಆ ವರಕೋಡಿ